ಪೆಟ್ರೋಲ್ ಬೆಲೆ ಸುಮಾರು 28 ರೂಪಾಯಿ ಹೆಚ್ಚಳ ಹಾಗೂ ಡೀಸೆಲ್ ಬೆಲೆ 32 ರೂಪಾಯಿವರೆಗೆ ಹೆಚ್ಚಳ ಮಾಡಬೇಕಾದ ಪರಿಸ್ಥಿತಿ ಇದೆ ಎನ್ನಲಾಗುತ್ತಿದೆ. ಬನ್ನಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಈ ಸ್ಟೋರಿಲಿ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ದಿನಕ್ಕೆ ಏರಿಕೆಯಾಗುತ್ತಿರುವ ಹಿನ್ನೆಲೆ ಭಾರತದಲ್ಲೂ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಅನಿವಾರ್ಯವಾಗುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ಹಲವು ತಿಂಗಳುಗಳಿಂದ ದೇಶೀಯ ಮಾರುಕಟ್ಟೆಯಲ್ಲಿ ತೈಲದ ಬೆಲೆಗಳನ್ನು ಸ್ಥಿರವಾಗಿಯೇ ಇಟ್ಟುಕೊಂಡಿದ್ದರಿಂದ ಸರ್ಕಾರಿ ಸ್ವಾಮ್ಯದ ತೈಲ ಮಾರಾಟ ಕಂಪನಿಗಳು ಈಗ ಭಾರೀ ಆರ್ಥಿಕ ಒತ್ತಡಕ್ಕೆ ಸಿಲುಕಿವೆ ಎನ್ನಲಾಗುತ್ತಿದೆ. ಹೊರ ದೇಶಗಳಿಂದ ದುಬಾರಿ ಬೆಲೆಗೆ ಕಚ್ಚಾ ತೈಲ ಖರೀದಿ ಮಾಡಿ ದೇಶದೊಳಗೆ ಕಡಿಮೆ ದರಕ್ಕೆ ಮಾರಾಟ ಮಾಡುತ್ತಿರುವ ಪರಿಣಾಮ ಪ್ರತಿದಿನ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗುತ್ತಿದೆ ಎಂಬ ಅಂದಾಜುಗಳು ಕೇಳಿಬರುತ್ತಿವೆ. ಇತ್ತೀಚೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಪ್ರತಿ ಲೀಟರ್ಗೆ ಸುಮಾರು 3 ರೂಪಾಯಿ ಹೆಚ್ಚಿಸಿದರೂ ಅದು ಕಂಪನಿಗಳ ನಷ್ಟಕ್ಕೆ ಹೋಲಿಸಿದರೆ ತುಂಬ ಸಣ್ಣ ಮಟ್ಟದ ಏರಿಕೆ ಎನ್ನಲಾಗುತ್ತಿದೆ. ತಜ್ಞರ ಲೆಕ್ಕಾಚಾರದ ಪ್ರಕಾರ ನಿಜವಾದ ಮಾರುಕಟ್ಟೆ ಬೆಲೆ ಅನುಸರಿಸಿ ನೋಡಿದರೆ ಪೆಟ್ರೋಲ್ ಮೇಲೆ ಸುಮಾರು 28 ರೂಪಾಯಿ ಹಾಗೂ ಡೀಸೆಲ್ ಮೇಲೆ 32 ರೂಪಾಯಿವರೆಗೆ ಹೆಚ್ಚಳ ಮಾಡಬೇಕಾದ ಪರಿಸ್ಥಿತಿ ಇದೆ ಎನ್ನಲಾಗುತ್ತಿದೆ. ಆದರೆ ಜನರ ಆಕ್ರೋಶ, ಹಣದುಬ್ಬರದ ಒತ್ತಡ ಮತ್ತು ರಾಜಕೀಯ ಪರಿಣಾಮಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಹಂತ ಹಂತವಾಗಿ ಬೆಲೆ ಏರಿಕೆ ಮಾಡುವ ಮಾರ್ಗವನ್ನು ಆಯ್ಕೆ ಮಾಡುತ್ತಿದೆ ಎಂಬ ಚರ್ಚೆಯೂ ಜೋರಾಗಿದೆ. ಈ ಪರಿಸ್ಥಿತಿಗೆ ಪ್ರಮುಖ ಕಾರಣ ಮಧ್ಯಪ್ರಾಚ್ಯದ ಉದ್ವಿಗ್ನತೆ. ಇರಾನ್ ಮತ್ತು ಇಸ್ರೇಲ್ ಹಾಗೂ ಅಮೆರಿಕ ನಡುವಿನ ಸಂಘರ್ಷದಿಂದ ಜಾಗತಿಕ ತೈಲ ಪೂರೈಕೆಯಲ್ಲಿ ಅನಿಶ್ಚಿತತೆ ಉಂಟಾಗಿದೆ. ವಿಶೇಷವಾಗಿ ಹಾರ್ಮುಜ್ ಜಲಸಂಧಿ ಮೂಲಕ ಜಗತ್ತಿನ ದೊಡ್ಡ ಪ್ರಮಾಣದ ಕಚ್ಚಾ ತೈಲ ಸಾಗಾಟ ನಡೆಯುತ್ತದೆ. ಅಲ್ಲಿ ಯುದ್ಧ ಅಥವಾ ದಾಳಿಗಳ ಭೀತಿ ಹೆಚ್ಚಾದರೆ ತೈಲ ಸಾಗಾಟಕ್ಕೆ ತೊಂದರೆ ಉಂಟಾಗುತ್ತದೆ. ಪರಿಣಾಮವಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ತಕ್ಷಣ ಏರಿಕೆಯಾಗುತ್ತದೆ. ಭಾರತ ತನ್ನ ಅಗತ್ಯದ ಬಹುಪಾಲು ಕಚ್ಚಾ ತೈಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುವುದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬೆಲೆ ಏರಿಕೆಯ ಹೊರೆ ನೇರವಾಗಿ ದೇಶದ ಮೇಲೆ ಬೀಳುತ್ತದೆ. ಇದಕ್ಕೂ ಮುನ್ನ ಹಲವು ತಿಂಗಳುಗಳಿಂದ ತೈಲ ಬೆಲೆ ಏರಿಕೆ ಮಾಡದೇ ಹಿಡಿದುಕೊಂಡಿದ್ದ ವಿಚಾರಕ್ಕೂ ರಾಜಕೀಯ ಸಂಪರ್ಕ ಇದೆ ಎನ್ನುವ ಮಾತು ಕೇಳಿಬರುತ್ತಿತ್ತು. 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆಯುತ್ತಿದ್ದ ಕಾರಣ ಜನರ ಅಸಮಾಧಾನ ತಪ್ಪಿಸಲು ಬೆಲೆ ಏರಿಕೆಯನ್ನು ಮುಂದೂಡಲಾಗಿತ್ತು ಎನ್ನುವ ಟೀಕೆಗಳು ನಡೆದಿದ್ದವು. ಈಗ ಚುನಾವಣೆ ಮುಗಿದ ಬೆನ್ನಲ್ಲೇ ಬೆಲೆ ಏರಿಕೆ ಪ್ರಕ್ರಿಯೆ ಆರಂಭವಾಗಿರುವುದು ಆ ಅನುಮಾನಗಳಿಗೆ ಮತ್ತಷ್ಟು ಬಲ ನೀಡಿದಂತಾಗಿದೆ. ಇದೀಗ ಸಾಮಾನ್ಯ ಜನರ ಚಿಂತೆ ಏನಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಅಂದ್ರೆ ಕೇವಲ ವಾಹನಗಳಿಗೆ ಮಾತ್ರ ಹೆಚ್ಚುವರಿ ಖರ್ಚು ಅಂತಲ್ಲ. ಇದರ ಪರಿಣಾಮ ದಿನನಿತ್ಯದ ಬದುಕಿನ ಪ್ರತಿಯೊಂದು ಭಾಗಕ್ಕೂ ತಾಗುತ್ತದೆ. ಸರಕು ಸಾಗಣೆ ವೆಚ್ಚ ಹೆಚ್ಚಾಗುತ್ತದೆ. ತರಕಾರಿ, ಹಾಲು, ಅಕ್ಕಿ, ಬೇಳೆ, ಅಡುಗೆ ಸಾಮಾನು, ಕಟ್ಟಡ ಸಾಮಗ್ರಿ ಸೇರಿದಂತೆ ಬಹುತೇಕ ವಸ್ತುಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಹೆಚ್ಚುತ್ತದೆ. ಬಸ್ ದರ, ಲಾರಿ ಬಾಡಿ, ಟ್ಯಾಕ್ಸಿ ದರ ಎಲ್ಲವೂ ಹೆಚ್ಚಾಗಬಹುದು. ಈಗಾಗಲೇ ಹಣದುಬ್ಬರದಿಂದ ಸಂಕಷ್ಟದಲ್ಲಿರುವ ಮಧ್ಯಮ ವರ್ಗ ಮತ್ತು ಬಡ ಜನರಿಗೆ ಇದು ಮತ್ತೊಂದು ದೊಡ್ಡ ಹೊರೆಯಾಗಲಿದೆ. ಆದರೆ ಮತ್ತೊಂದೆಡೆ ತೈಲ ಬೆಲೆಗಳನ್ನು ಏರಿಸದೇ ಇರೋದಕ್ಕೂ ದೊಡ್ಡ ಸಮಸ್ಯೆಗಳಿವೆ. ಸರ್ಕಾರಿ ತೈಲ ಕಂಪನಿಗಳು ನಿರಂತರ ನಷ್ಟ ಅನುಭವಿಸ್ತಾ ಹೋದರೆ ಅವುಗಳ ಆರ್ಥಿಕ ಸ್ಥಿತಿ ದುರ್ಬಲವಾಗುತ್ತದೆ. ಕಂಪನಿಗಳಿಗೆ ಸಾಲದ ಹೊರೆ ಹೆಚ್ಚಾಗುತ್ತದೆ. ಹೊಸ ತೈಲ ಸಂಗ್ರಹ, ರಿಫೈನರಿ ಅಭಿವೃದ್ಧಿ, ಪೂರೈಕೆ ವ್ಯವಸ್ಥೆ ನಿರ್ವಹಣೆ ಎಲ್ಲವೂ ಕುಂಠಿತವಾಗಬಹುದು. ಸರ್ಕಾರವೇ ಕಂಪನಿಗಳಿಗೆ ಸಹಾಯಧನ ನೀಡಬೇಕಾದ ಪರಿಸ್ಥಿತಿ ಬರಬಹುದು. ಅದರಿಂದ ಸರ್ಕಾರದ ಖಜಾನೆ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ನಂತರ ರಸ್ತೆ, ಶಿಕ್ಷಣ, ಆರೋಗ್ಯ, ರೈತ ಯೋಜನೆಗಳಂತಹ ಇತರ ಕ್ಷೇತ್ರಗಳಿಗೆ ಹಣಕಾಸಿನ ಕೊರತೆ ಉಂಟಾಗುವ ಅಪಾಯವೂ ಇದೆ. ತೈಲ ಕಂಪನಿಗಳು ದುರ್ಬಲವಾದರೆ ದೇಶದ ಇಂಧನ ಭದ್ರತೆಯ ಮೇಲೂ ಪರಿಣಾಮ ಬೀಳಬಹುದು. ಒಂದು ಹಂತದಲ್ಲಿ ಇಂಧನ ಕೊರತೆ ಉಂಟಾದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಸರಬರಾಜು ಸಮಸ್ಯೆ ಕಾಣಿಸಬಹುದು. ಕೈಗಾರಿಕೆ, ಸಾರಿಗೆ, ಕೃಷಿ ಎಲ್ಲವೂ ತೊಂದರೆಗೆ ಸಿಲುಕಬಹುದು. ಅಂದರೆ ತೈಲದ ನಿಜವಾದ ವೆಚ್ಚವನ್ನು ಸಂಪೂರ್ಣವಾಗಿ ಜನರಿಂದ ದೂರ ಇಟ್ಟುಕೊಳ್ಳುವುದು ದೀರ್ಘಕಾಲಕ್ಕೆ ಸಾಧ್ಯವಿಲ್ಲ ಎನ್ನುವುದು ತಜ್ಞರ ಅಭಿಪ್ರಾಯ. ಇದನ್ನೇ ಗಮನಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನರ ಮೇಲಿನ ಹೊರೆ ಕಡಿಮೆ ಮಾಡಲು ಕೆಲವು ಸಮತೋಲನ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅಗತ್ಯವಾಗಿದೆ. ಮೊದಲನೆಯದಾಗಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ತಾತ್ಕಾಲಿಕವಾಗಿ ಕಡಿಮೆ ಮಾಡಬಹುದು. ರಾಜ್ಯ ಸರ್ಕಾರಗಳು ಮೌಲ್ಯವರ್ಧಿತ ತೆರಿಗೆಯಲ್ಲಿ ಕಡಿತ ನೀಡಬಹುದು. ಈಗ 1 ಲೀಟರ್ ತೈಲದ ದರದಲ್ಲಿ ದೊಡ್ಡ ಪಾಲು ತೆರಿಗೆಗಳದ್ದೇ ಆಗಿರುವುದರಿಂದ ತೆರಿಗೆ ಇಳಿಕೆ ಮಾಡಿದರೆ ಸಾಮಾನ್ಯ ಜನರಿಗೆ ತಕ್ಷಣದ ನೆರವು ಸಿಗಬಹುದು. ಇದರ ಜೊತೆಗೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಲಪಡಿಸುವುದು ಬಹಳ ಮುಖ್ಯ. ಉತ್ತಮ ಬಸ್ ಸೇವೆ, ಮೆಟ್ರೋ, ಎಲೆಕ್ಟ್ರಿಕ್ ವಾಹನಗಳಿಗೆ ಉತ್ತೇಜನ, ರೈಲ್ವೆ ಸರಕು ಸಾಗಣೆಯ ವಿಸ್ತರಣೆ
ಇವುಗಳಿಂದ ಜನರ ವೈಯಕ್ತಿಕ ಇಂಧನ ಬಳಕೆ ಕಡಿಮೆ ಆಗ್ಬೋದು. ರೈತರಿಗೆ ಡೀಸೆಲ್ ಸಬ್ಸಿಡಿ, ಬಡವರ್ಗಗಳಿಗೆ ನೇರ ಹಣ ಸಹಾಯದಂಥ ಕ್ರಮಗಳನ್ನು ಸರ್ಕಾರ ಪರಿಗಣಿಸಬಹುದು. ದೀರ್ಘಕಾಲದ ಮಟ್ಟದಲ್ಲಿ ಸೌರಶಕ್ತಿ, ಎಲೆಕ್ಟ್ರಿಕ್ ವಾಹನಗಳು ಮತ್ತು ಪರ್ಯಾಯ ಇಂಧನಗಳ ಬಳಕೆಯನ್ನು ಹೆಚ್ಚಿಸದೇ ಹೋದರೆ ಭಾರತ ಯಾವಾಗಲೂ ಜಾಗತಿಕ ತೈಲ ರಾಜಕೀಯದ ಹೊಡೆತಕ್ಕೆ ಒಳಗಾಗುತ್ತಲೇ ಇರುತ್ತದೆ. ಒಟ್ಟಾರೆ ನೋಡಿದ್ರೆ ಈಗಿನ ತೈಲ ಬೆಲೆ ಏರಿಕೆಯ ಹಿಂದೆ ಕೇವಲ ದೇಶೀಯ ನಿರ್ಧಾರ ಮಾತ್ರ ಇಲ್ಲ. ಜಾಗತಿಕ ಯುದ್ಧ ಭೀತಿ, ತೈಲ ಪೂರೈಕೆ ಸಮಸ್ಯೆ, ತೈಲ ಕಂಪನಿಗಳ ಆರ್ಥಿಕ ನಷ್ಟ, ರಾಜಕೀಯ ಲೆಕ್ಕಾಚಾರ ಎಲ್ಲವೂ ಸೇರಿಕೊಂಡಿವೆ. ಜನರಿಗೆ ಹೊರೆ ಆಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿ. ಅದೇ ಸಮಯದಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆ ಕುಸಿಯದಂತೆ ತೈಲ ಕಂಪನಿಗಳನ್ನು ಉಳಿಸುವುದು ಸರ್ಕಾರದ ಹೊಣೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಬೆಲೆ ಏರಿಕೆ ಆಗುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.